ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ನನ್ನ ಫ್ರೆಂಡ್ಸೇ ಆಗಿರ್ತಾರೆ. ಸೊ ನನ್ನ ಫ್ರೆಂಡ್ಸ್ ಆಗಿರೋರಿಗೆಲ್ಲ ನಮ್ಮ ಸಂಪತ್ತನ್ನು ಗೊತ್ತೇ ಇರ್ತಾರೆ. ಎಲ್ಲರೂ ಕೇಳ್ತಾ ಇರ್ತಾರೆ, ಇರಬ್ಬರೋರು ನಿಮ್ಮ ಜೂನಿಯರ್ಸು ನಿಮ್ಮ ಸೀನಿಯರ್ಸ್ ಎಲ್ಲರೂ ಮದುವೆ ಆಗೋದ್ರು ನಿಮ್ದು ಯಾವಾಗರಲ್ಲ ಅಂತ. ಆ್ಯಕ್ಚುಲಿ ನಾವೆಲ್ಲ ಒಂದೇ ಒಂದು ಆನ್ಸರ್ ಕೊಡ್ತಾ ಇದ್ವಿ. ನಮ್ಮ ಸೀನಿಯರ್ ಒಬ್ಬ ಇದ್ದಾನೆ, ಅವನೊಬ್ಬ ಉರುಳೋದ್ರೆ ಈ ಬ್ಯಾಕ್ ಟಗಡಗಡಗಡಗ ಅಂತ ಇನ್ನು ಮಿಕ್ದೋರೆಲ್ಲ ಆಗೋಯ್ತಾರೆ ಅಂತ. ಸೊ ಫೈನಲಿ ಆ ದಿನ ಬಂದಿದೆ. ನಮ್ಮ ಹುಡುಗ ಸಂಪತ್ತು ಮದುವೆ ಆಗಿದೆ. ಸೊ ಮದುವೆ ಅಂತ ಅಂದಮೇಲೆ ಸುಮ್ಮನಿರ್ತೀವ. ಸೊ ಈ ಕಡೆಯಿಂದ ಹೋದ್ವಿ, ಆ ಕಡೆಯಿಂದ ಬಂದ್ವಿ. ಬರೋ ಗ್ಯಾಪಲ್ಲಿ ಒಂದಷ್ಟು ವೀಡಿಯೋಗಳು ಕೂಡ ಮಾಡಿದ್ವಿ. ಆ ವೀಡಿಯೋನ ಎಡಿಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪ್ಲೀಸ್ ವಾಚ್. ನಮ್ಮ ಹುಲಿರಾಯ ಬೆಂಗಳೂರಲ್ಲಿ ಮದುವೆ ಆಗೋದು ಬಿಟ್ಬಿಟ್ಟು ಚಾಮರಾಜನಗರದಲ್ಲಿ ಮದುವೆ ಆಯ್ತಾ ಇದ್ದ. ಸೊ ನಾವು ಇಲ್ಲಿಂದ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡಿದ್ವಿ. ಒಂದು 4 5 ಜನ ಆಗ್ಬೋದು. ಕಾರ್ ಎತ್ತೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಕಾರ್ ಎತ್ತಿದ್ವಿ. ಬಟ್ ಅಲ್ಲಿ ಕಾರ್ ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ಬಾಸು 5 ಜನ ಅಲ್ಲ 6 ಜನನ ಕರೆಸಿದ್ದಾರೆ. ಅದೇ ನಮ್ಮ ಟ್ಯಾಲೆಂಟ್ ಕಲಾವಿದರು, ಮೇಕಪ್ ಅಭಿ, ಲೈಟಿಂಗ್ ರವಿ. ಸೊ ನಾವೆಲ್ಲ ಸೇರಿದ್ರೆ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ಸೊ ಅಲ್ಲಿಂದ ಕಾರ್ ತಗೊಂಡ್ವಿ. ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನನ್ನ ಮಗ ಶುರು ಹಚ್ಕೊಂಡ, ಟೊಂಕೊಣಕಾವು ಲೇ ಸುಮ್ಮನಿರಲ್ಲ ಅಂದ್ಬಿಟ್ಟು ಗಾಡಿ ತಗೊಂಡು ಭೂಮಿಗೆ ಬಂದ ಗೌರಿ ಹುಡುಗರು ಆಗಲೇ ಸಿಂಗಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದ್ರು. ಕೇಳೋಕ್ಕಾಗಲ್ಲ, ಸುಮ್ಮನಿರಲ್ಲ ಅಂದ್ಬಿಟ್ಟು ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ನಮ್ಮ ಹುಡುಗ ಬೇರೆ ಬೆಂಡ್ತಾ ಇದ್ದ. ಸೊ ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಅದಾದಮೇಲೆ ಗಾಡಿ ಹತ್ತಿರ ಮಿನಿಮಮ್ 4 hours ಬೇಕೇ ಬೇಕು ಜರ್ನಿ ಅಂತ ಗೊತ್ತಿತ್ತು. ಸೊ ಫಸ್ಟ್ ರೂಪಾಯಿ ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊತೀನಿ. ಗೌರಿ ಗಣೇಶ ಟೈಪಲ್ಲಿ ಕಾಸು ಇಸ್ಕೊಂಡು ಪೆಟ್ರೋಲ್ ಅಂತೂ ಹಾಕ್ಸಿದ್ದಾಯಿತು. ಸೊ ಆಲ್ಮೋಸ್ಟ್ ಒಂದು ಮದ್ದೂರು ಇನ್ನೇನು ಹತ್ತಿರ ಹೋಗ್ತಾ ಇದ್ದೀವಿ. ಎಲ್ಲರೂ ಹಸುವಾಗ್ತಾ ಇದ್ದೀವಿ. ಒಂದು ಕಾಫಿ ಗಿಫಿಗೆ ಹಾಕೋಣ ಅಂತ ಸೈಡ್ಗೆ ಹಾಕಿದ್ವಿ. ಸೀಟ್ಗಳೇ ಇಲ್ಲದೆ ಒಬ್ಬರು ತೊಡೆ ಮೇಲೆ ಒಬ್ರು ಕೂತ್ಕೊಂಡು ಹೋಗಿದ್ದಾಯಿತು. ಸೊ ಅಲ್ಲೇ ಮದ್ದೂರ ಹತ್ರ ಸೈಡ್ಗೆ ಹಾಕಿ ಒಂದು ಸಣ್ಣಗೆ ಕಾಫಿ ಕುಡಿದ್ವಿ. ಇವ್ರ ಗಾಡಿ ಹಾಕಿದ ಸ್ಟೈಲ್ ನೋಡಿ ಪರವಾಗಿಲ್ವಲ್ಲ, ನಮ್ಮ ಹುಡುಗರು ಸ್ವಲ್ಪ ಬೆಳೆದವ್ರೆ ಅಂತ ಥಿಂಕ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ಅಲ್ಲಿ ನಡೆದಿದ್ದೇ ಬೇರೆ. ನೋಡಿ ಎಷ್ಟು ದೊಡ್ಡ ಬೇಕ್ರಿ. ನಾನು ಅಂದ್ಕೊಂಡೆ ಇಲ್ಲೇ ಕೊಡಿಸ್ತಾರೆ ಅಂತ. ನಾನು ಅಲ್ಲೋಗಿ ನಿಂತಿದ್ದೀನಿ, ನನ್ನ ಮಕ್ಕಳು ಇಲ್ಲಿ ಬರ್ತಾವ್ರು ನೋಡ್ರಿ. ನಾವು ಸ್ಕೂಟ್ರ್ ಬಿಟ್ಟು ಕಾರ್ಗೆ ಹೋದರೂ ರೋಡ್ ಸೈಡ್ ಟೀ ಮಾತ್ರ ಬಿಡಲ್ಲ ಅಂತ ಈಗಲೇ ಗೊತ್ತಾಗಿತ್ತು. ಎಲ್ಲರೂ ಗುಂಪಲ್ಲಿ ಒಬ್ಬ ಇರ್ತಾನಲ್ಲ, ಕದ್ದು ಬಿಡಿ ಹೊಡಿಯೋನು ಇವನೇ ಇರಬೇಕು. ಅದಕ್ಕೆ ಔಸ್ಕೊಂಡು ಹೋಯ್ತಾ ಅವನು. ತಿರ್ಗೋ ಇಲ್ಲಿ ಸೊ ಫೈನಲಿ ಅಲ್ಲಿಂದ ನಾವು ಕಾಫಿ ಕುಡಿದು ಹೊರಟಿದ್ದು ಚಾಮರಾಜನಗರಕ್ಕೆ. ಸೊ ಕತ್ಲಾಗೋಗಿತ್ತು. ಆಲ್ಮೋಸ್ಟ್ 8 ಗಂಟೆ ಅನಿಸುತ್ತೆ ನಾವು ಅಲ್ಲಿಗೆ ಹೊರಟಾಗ. ಆ್ಯಕ್ಚುಲಿ ಸಾರಿ, ಯಾಕೆ ಅಂತಂದರೆ ನಾವು ಹೋಗ್ತಾ ಇರೋದು ಮದುವೆಗೆ ಓಕೆ, ಬಟ್ ಗಂಡು ಹೆಣ್ಣು ಯಾರು ಅಂತಾನೆ ನೀವು ನೋಡಿಲ್ವಲ್ಲ. ಫಸ್ಟ್ ನೋಡ್ಕೊಂಬನ್ನಿ. Finally, we are reached to ಫ್ರೆಂಡು ಮದುವೆಲುಂಡು ಕೈ ತೊಳ್ಕೊಳ್ಳಿ, ಆಲ್ ದಿ ಬೆಸ್ಟ್ ಅಂದು ಒಮ್ಮೆ ತಪ್ಕೊಳ್ಳಿ. ಫೋಟೋದಲ್ಲಿ ಎಲ್ರು ಹಲ್ಲು ಬಿಟ್ಕೊಳ್ಳಿ, ಕಮ್ಮಿ ರೇಟು ಗಿಫ್ಟು ಎತ್ತಿ ಕೊಟ್ಬಿಡಿ. ಕೈಗೆ ಬೂಂದಿ ಲಾಡಿಟ್ಟ ಫ್ರೆಂಡು ಪೆಂಡಾಲ್ ಹಾಕೊಂಡ, ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫಿಂದ ಡುಮ್ 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 ಕಟಕ ಡುಮ್ 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 ಡುಮ್. ಎಲ್ಲಾರು ಯೂಟರ್ನು ಹೊಡೆಯೋದೆ ವೈಫಿಂದ ಡುಮ್ 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 ಕಟಕ ಡುಮ್ 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 ಡುಮ್. ಸೊ ಊಟ ಆದಮೇಲೆ ಇನ್ನೇನಿರುತ್ತೆ, ಎಲ್ಲ ಫ್ರೆಂಡ್ಸ್ ಥರ ನಮ್ಮದು ಕೂಡ ನೀವು ಕೇಳಲೂಬಾರ್ದು, ನಾವು ಹೇಳಲೂಬಾರ್ದು. ಅಲ್ಲಿಂದ ಒಂದು ನೈಟ್ ಔಟ್ ಹೋದ್ವಿ. ಸೊ ನೈಟು ನಾವು 1:15 ಅನಿಸುತ್ತೆ ಅಲ್ಲಿಂದ ಹೊರಟಾಗ. ಸೊ ಆಲ್ಮೋಸ್ಟು ಇಡೀ ರೋಡೇ ಕ್ಲೀನ್, ಯಾರೂ ಇರಲಿಲ್ಲ. ಒಂದಷ್ಟು ಮನಸ್ಸು ಅಗ್ರವಾಗೋವಂಥ ಮಾತುಗಳನ್ನ ಮಾತಾಡಿ ವಾಕ್ ಮಾಡಿ
ಅಲ್ಲೇ ಒಂದು ಟೆಂಪಲ್ ಇತ್ತು ಆ್ಯಕ್ಚುಲಾಗಿ. ಸೊ ಆ ಟೆಂಪಲ್ನ ನೋಡಿ ಖುಷಿ ಆಯಿತು. ಅದಾದಮೇಲೆ ಅಲ್ಲೇ ಕಾರ್ನಲ್ಲೇ ದಬಾ ಕಂಡ್ವಿ. ಮಾತಲ್ಲೇ ಮಿಂಚು ತಂದ ನನ್ನೋಳು ಈ ಮಾಯಾವಿ, ಚಂದ್ರನೇ ಜುಂಕಿ ಮಾಡಿ ಇಟ್ಕೊಂಡಿದ್ಲು ಹಾಯಾಗಿ, ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಎಷ್ಟೊತ್ತಿಗೆ ಮಲಗೋದು ಗೊತ್ತಿಲ್ಲ, ಕಣ್ಬಿಟ್ಟು ನೋಡಿದ್ರೆ ಆಲ್ರೆಡಿ 7:45 8 ಗಂಟೆ ಆಗ್ಬಿಟ್ಟಿತ್ತು. ನೈಟ್ ಬಂದಿದ್ದು ರೋಡು ಮರ್ತಾಗೈತು. ಅಲ್ಲಿ ಮುಂದೆ ಹೋಯ್ತು ತಾನೆ, ನೈಟ್ ಹಿಂಗೂ ಹೋಗ್ಲಿವ ನಾವು. ಸೊ ನೈಟ್ ಬಂದಿದ್ದು ಟೆಂಪಲ್ ಕಾಣಿಸ್ತು, ಅದಾದಮೇಲೆ ಗೊತ್ತಾಯಿತು ರೂಟು. ಸೊ ರೂಟ್ ಹತ್ರ ವಾಪಸ್ ತಿರುಗಿಸ್ಕೊಂಡು ನಮ್ಮವರು ರೂಮ್ ಯಾವುದೋ ಒಂದು ಲಾಡ್ಜ್ ಮಾಡಿದರು. ಸೊ ಆ ಲಾಡ್ಜ್ ಹತ್ರಕ್ಕೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಸೊ ಫೈನಲಿ ರೆಡಿಯಾಗಿ ಚೌಟ್ರಿಗೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ಮದುವೆ ತಾಳಿ ಕಟ್ಟಿ ಎಲ್ಲ ಆಗೋಗಿದೆ, ಆದರೂ ಕೂಡ ಪಾಪ ಮುಖ ತೋರಿಸ್ಲೇಬೇಕು ರೂಲ್ಸ್ ಪ್ರಕಾರ, ಅದಕ್ಕೋಸ್ಕರ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಹೆಮ್ಮೆಯ ಚಾಮರಾಜ ಅರಸವರ ಹೆಸರಿರುವ ಚಾಮರಾಜನಗರಕ್ಕೆ ಬಂದಿದ್ದೀವಿ. ಯಾಕೆ ಹೇಳಿ, ನಮ್ಮ ನೋಡಿ ಚಿಕ್ಕ ವಯಸ್ಸಲ್ಲಿ ಈ ಥರ ಕೊಡಿಸಿ ಅಮ್ಮ ಅಂತ ಬೇಡ್ತಾ ಇದ್ವಿ. ಈಗ ತಗೊಳಕ್ಕೆ ಕಾಸಿದ್ರು ಅದನ್ನು ನೋಡೋ ಮನಸ್ಸಿಲ್ಲ. ಸರ್ ಸಿ ಎಸ್ ಕೆ ಬ್ರಿಸ್ರು ಅಂತಿದ್ರಲ್ಲ, ಏನಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು ನೀವು? ಹಾಯ್ ಫ್ರೆಂಡ್ಸ್, ಚಾಮರಾಜನಗರದಲ್ಲಿ ನೋಡಿ CSA ಬ್ರಿಕ್ಸ್, ಅದ್ರ ಸ್ಪೆಷಾಲಿಟಿ ಅದಲ್ಲ, ಮತ್ತೆ ತುಂಬಾ ಹಳೆ ಕಾರು, CA ರಿಜಿಸ್ಟ್ರೇಷನ್ ಅಲ್ಲಿ ನೋಡಿ, ಮಾರುತಿ 800. ಅಯ್ಯೋ ಏನ್ ಸಾರ್ ಇದು ನೋಡಿದ್ರೆ 90-80 ಚಿಲ್ಲರೆ ಇದ್ದಂಗೆ ಐತಲ್ಲ ಸರ್? ಅದಲ್ಲ ಫ್ರೆಂಡ್ಸ್, 9085, ಇದು 9082, ಸಾರಿ 9080. ಓಕೆ, ಇದ್ರ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಏನಂದ್ರೆ ಇದು ಮೆಟಲ್ ಕಾರು. ಓಕೆ ಸರ್. ಇವಾಗ ಬರೋದೆಲ್ಲ ಫೈಬರ್ ಕಾರು, ರೆಡ್ ಕಲರ್, ನಮ್ಮ ಸಂಪತ್ ಬೆಂಗಳೂರಿಂದ ಬಂದಿರೋ ಮದುವೆ ಗಂಡು ಬಂದಿರೋ ಕಾರ್. ಓಕೆ ನೋಡಿ ಫ್ರೆಂಡ್ಸ್, ಮದುವೆ ಗಂಡು ಬಂದಿರೋ ಕಾರ್ ಅಂತ ಇದು. ಕಾರ್ ನೋಡಿದ್ರೆ ಗೊತ್ತಾಗುತ್ತೆ, ಕಾರ್ ಗನ್ನು ಇವಾಗಿದ್ದ ಕಾರ್ ತರ ಅಲ್ಲ, 800 ಕಾರ್. ಎಲ್ಲಿದೆ ನೋಡಿ, ಬೆನ್ಸ್ಗೆನೆ ಕಾರ್ ಕೊಡೋ ತರ ಇದೆ. ನಮ್ಮ ಹಳೆ ರಿಜಿಸ್ಟ್ರೇಷನ್ CA ಮೈಸೂರು, ಏನೋ ಮಾರುತಿ 800 ನೋಡಿ, ಇಲ್ಲಿ ಸ್ಟ್ರಕ್ಚರ್ ಹೇಗಿದೆ. ಓಕೆ ಈಗ ಗಾಡಿನೂ ಗನ್ನೆ, ಹುಡುಗನೂ ಗನ್ನೆ ಬಿಡಿ ಸರ್. ಒಂದು ಸಾರಿ ತಪ್ಪಿಕೊಂಡು ಹತ್ಬಿಡಿ, ಒಳ್ಳೇದಾಗ್ಲಿ ತಂದೆ ಅಂತ ಹೊಂಟು ಬಿಡಿ. ಸಂಜೆ ಮೇಲೆ ಮನೆ ಹತ್ರ ಹೋಗ್ಬೇಡಿ, ರಾತ್ರಿ ಹೊತ್ತು ಫೋನುಗೇನು ಮಾಡಬೇಡಿ. ಹೆಚ್ಚು ಕಮ್ಮಿ ಮುಗಿಸೌನೆ ಹನಿಮೂನು, ಹೀಗ್ಯಾಕೆ ಬೇಕಿತ್ತು ಮದುವೆ ಪ್ಲಾನು. ಲವ್ ನೆತ್ತಿಗೇರಿ ತಾಳಿ ಕಟ್ತಾವ್ನೆ, ಮಾವನಿಂದ ಪಡೆದ ಚಡ್ಡಿ ಬನಿಯನ್ನು. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ನೀನೇನೆ ನೋಡ್ಕೋಬೇಕು ಫ್ರೆಂಡನ್ನು, ಎಲ್ಲಿಂದ ಡುಮ್ 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 ಕಟಕ ಡುಮ್ 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 ಡುಮ್. ವೆಂಕಟರಮಣ ಸ್ವಾಮಿ ಕಾಪ
ಕಾಪಾಡು ಗೋವಿಂದ ಡುಮ್ 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 ಕಟಕ ಡುಮ್ 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 ಡುಮ್. ಬಾಸು ಅಕ್ಕನ ಕರ್ಕೊಂಡು ಬುಲೆಟಲ್ಲಿ ಹಂಗೆ ಹೊಂಟ್ರು, ನಾವು ಕಾರಲ್ಲಿ ಬೆಂಗಳೂರಿಗೆ ವಾಪಸ್ ಹಿಂಗೆ ಹೊಂಟ್ವಿ. ಹುಡುಗರು ಕಾರ್ ಓಡಿಸ್ಬೇಕಾದ್ರೆ ಅಕ್ಕಪಕ್ಕದವ್ರು ಏನೋ ಮಾಡ್ತಾರೆ, ಏನಾಯಿತು ಅಂತ ನೀವು ಕೇಳಬಾರ್ದು, ನಾವು ಹೇಳೋದು ಇಲ್ಲ. ಹುಡುಗರ ಮನೇಲಿ ಹಾಕೊಂಡು ಉಗಿತಾರೆ. ನೋಡಬೇಡ್ರಿ, ಮುಂದಕ್ಕೆ ತಳ್ಳಿ. ಆ್ಯಕ್ಚುಲಿ ನಮ್ಮ ಹುಡುಗ ಬೇರೆ ಯಾವುದೋ ಮೇಕಪ್ ಪ್ರೋಗ್ರಾಮ್ಗೆ ಅರ್ಜೆಂಟಾಗಿ ಹೋಗ್ಬೇಕಾಯ್ತು. ಆದರೆ ನಾವು ರೂಟೇ ತಪ್ಪು ಎಲ್ಲೋ ಹೋಗ್ಬಿಟ್ಟಿದ್ವಿ. ಡೌಟ್ ಆಗ್ಬಿಟ್ಟು ಕಾರ್ ನಿಲ್ಸ್ಬಿಟ್ಟು ಕೇಳಿದೆ. ಕಡೆಯಿಂದ ಹೋಗ್ಬೇಕಾದ್ರೆ ಕೊಯ್ಬತ್ತೂರು ಆ ಕಡೆ ತೋರಿಸ್ತೈತೆ, ಇವಾಗ ಈ ಕಡೆ ತೋರಿಸ್ತೈತೆ. ಅದಕ್ಕೆ ಹೇಳ್ತಾರದು ಕಸ್ಟಮರ್ ಸರ್ವಿಸ್ ಎಲ್ಲ ಇಷ್ಟು ಸಪೋರ್ಟ್ ಕೊಟ್ರೆ ಅಯ್ಯ ಹೊಡೀರಿ ಯೂಟ್ಯೂಬ್ನತ ಫೋನ್ಗಳು ಬೇಜಾನ್ ಸ್ಟಾರ್ಟ್ ಆಗ್ಬಿಡುತ್ತೆ ಗುರು. ಆಮೇಲೆ ಟೈಮ್ ಆಗ್ತಾ ಉತ್ತರ ಕೊಡೋಕ್ಕಾಗಲ್ಲ. ಅದೇನೆ ಈ ರೋಡೆಲ್ಲ ಹಿಂಗೆ ಇದೆಲ್ಲ ಕೆಲಸ ಮಾಡಿದ್ರೆ ಯಾವ ಸಿಗ್ಲಿಲ್ಲ ನಮಗೆ. ಮತ್ತೆ ಅಲ್ಲೊಂದು ಟೋಲ್ ಸಿಗ್ಲಿಲ್ಲ. 40 ಕಿಲೋಮೀಟರ್ ಬಂದ್ಬಿಟ್ಟಿದೀವಿ. ಬೇಜಾನ್ ಬಂದ್ಬಿಟ್ಟಿದೀವಪ್ಪ. ಅಂತಂದ್ರೆ ಒಂದು 25 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದೀವಿ. ಆರಾಮ ಬಂದು 100 ಇಲ್ಲ ಹೋಗ್ತಾ ಇರೋದು. ಸೊ ಫೈನಲಿ ಬೆಂಗಳೂರು ಕಡೆಗೆ ಮ್ಯಾಪ್ ಹಾಕ್ಕೊಂಡು ಹೊಂಟ್ವಿ. ಸೊ ಬಿಸಿಲು ಬೇರೆ, ಜನ ಬೇರೆ 6 ಜನ ಇದ್ದೀವಿ. ಹಂಗೋ ಒಬ್ರ ಮೇಲೆ ಒಬ್ರು ಕೂತ್ಕೊಂಡು ಆ ಶಕೆಯಲ್ಲಿ ಹೊರಟ್ವಿ. ಸೊ ಮಧ್ಯದಲ್ಲಿ ಆ ಶಕೆಗೆ ಏನಾದ್ರು ಕುಡಿಬೇಕು, ಗಾಡಿ ಸೈಡ್ಗೆ ಹಾಕೋಣ ಅಂತ ಮಾತಾಡೋದು. ಸೊರಕ್ ಈ ಬೋರ್ಡ್ ನೋಡಿ ಖುಷಿ ಆಗಬೇಡಿ. ಈ ನನ್ನ ಮಕ್ಳನ್ನ ಬರ್ಬೇಕಾದ್ರೆ ತೋರಿಸಿದ್ದೀನಲ್ಲ, ಇವ್ರು ಕರ್ಕೊಂಡು ಹೋಗೋದು ವಾಪಸ್ಸು ರೋಡ್ ಸೈಡ್ ಇರೋ ಅಂಗಡಿಗೇನೆ. ಬೇಕಿರೋ ನೋಡ್ತೀರಾ, ನೋಡ್ಕೊಳ್ಳಿ. ಆ್ಯಕ್ಚುಲಿ ನೈಟ್ ಕೂಡ ನಮಗೆ ಒಂಚೂರು ಚಳಿ ಆಗಿಲ್ಲ ಕಾರಲ್ಲಿ. ಏಕೆ ಅಂತಂದರೆ ಚಾಮರಾಜನಗರದಲ್ಲಿ ಅಷ್ಟು ಬಿಸಿಲು ಅಂದರೆ ಬಿಸಿಲು. ಸೊ ಈಗಲೂ ನಾವು ಕಾರಲ್ಲಿ ಬರಬೇಕಾದ್ರೂ ಅಷ್ಟೇ ಹೆವಿ ಬಿಸಿಲು ಬರ್ತಾಯಿತ್ತು. ಸೊ ಸೋಡಾ ಹಾಕೋಣ ಅಂತ ನಿಂತು ಸೋಡಾ ಕುಡಿದ್ವಿ. ಆ ಶಕೆ ಮಧ್ಯದಲ್ಲಿ ಆ ಗೋಲಿ ಸೋಡಾ ಹಾಕ್ಕೊಟ್ಟಿದ್ದು ಬಾಯೆಲ್ಲ ತಣ್ಣಗಾಗೋಯ್ತು. ಹೆಂಗಿದೆ ಸೋಡಾ? ಎಲ್ಲ ಕೊಟ್ಬಿಟ್ಟೆ. ಏಕೆ ಹಾಯ್ ಗೈಸ್, ಏನು ಪ್ರಯೋಜನ? ಹೇಳಿ ಗಾಯ್ಸ್. ಇವಾಗ ನಾವೆಲ್ಲ ಸಂಪತ್ ಮದುವೆ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಇದು ಅಭಿಷೇಕ್, ತೋರಿಸಿ ಅಭಿಯವ್ರನ್ನ. ವಡೆ ಅಭಿಷೇಕ್ ಅವನು ಬ್ಲಾಕ್ ಶಾಡೆ ನನ್ನ ಮಗ. ಅಲ್ಲಿಂದ ಡೈರೆಕ್ಟ್ ನಾವು ಹೋಗಿದ್ದು ಬಿಡದಿ ತಟ್ಟೆ ಇಡ್ಲಿಗೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು, ಹೊಟ್ಟೆ ಹಸ್ಬಿಟ್ಟಿತ್ತು. ನಾವು ಊಟ ಮಾಡಿದ್ದು ಬೆಳಗ್ಗೆ 9 ಗಂಟೆ 9:30 ಮೇಲೆ. ಸೊ ಡೈರೆಕ್ಟ್ ಹೋಗಿ ತಟ್ಟೆ ಇಡ್ಲಿ ತಿಂದು ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನೊಂದು ಹಾಕಿ. ಪ್ಲೇಸ್ ಚೆನ್ನಾಗಿತ್ತು ಗುರು. ಸರಿ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಹೊರಡಿ, ನಾವು ಹೊರಡ್ತೀವಿ. ಟಾಟಾ.